ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ರಾಗಿಯಿಂದ ಒಂದು ಸ್ವೀಟ್ ಮಾಡೋಣ. ರಾಗಿನೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿನಲ್ಲಿ ನಾವು ದೋಸೆ ಮಾಡ್ತಾ ಇರ್ತೀವಿ, ಮುದ್ದೆ ಮಾಡ್ಕೋತಾ ಇರ್ತೀವಿ. ನಾವಂತೂ ನಮ್ಮ ಮನೆಯಲ್ಲಿ ದಿನಕ್ಕೆ ಒಂದ್ಸರಿ ಆದ್ರೂ ಮುದ್ದೆ ತಿಂತೀವಿ. ರಾಗಿ ತಿನ್ನೋದ್ರಿಂದ ಗಟ್ಟಿ ಮುಟ್ಟಾಗ್ತಾರೆ ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೂ ಸಹ ರಾಗಿ ಮುದ್ದೆ ಕೊಟ್ರೆ ಒಳ್ಳೇದು, ಅಥವಾ ರಾಗಿ ಗಂಜಿ ಆದ್ರೂ ಮಾಡ್ಕೊಡ್ಬೋದು. ನಾನಿಲ್ಲಿ 1-2 ಕಪ್ಪಷ್ಟು ರಾಗಿನ ತಗೊಂಡು ಚೆನ್ನಾಗಿ 2ರಿಂದ 3 ಸರಿ ಆಮೇಲೆ ಡಸ್ಟ್ ಎಲ್ಲ ಇರುತ್ತೆ, ಆ ಡಸ್ಟನ್ನೆಲ್ಲ ವಾಶ್ ಮಾಡಿಬಿಟ್ಟು ನೈಟೇ ನೆನೆಸಿಟ್ಟಿದ್ದೆ. ನೈಟ್ ಫುಲ್ಲು ನೆಂದಿರೋದನ್ನ ಬೆಳಗ್ಗೆ ಈ ರೀತಿ ರುಬ್ಕೋತಾ ಇದ್ದೀನಿ. ರಾಗಿನ ನುಣ್ಣಕ್ಕೆ ರುಬ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಈ ರೀತಿ ಒಂದು ತೆಳುವಾದ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆಗೆ ನಾವು ರುಬ್ಕೊಂಡಿರೋ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ರಾಗಿ ಹಾಲನ್ನು ಹಿಂಡ್ಕೋತಾ ಇದ್ದೀನಿ. ರಾಗಿ ಹಾಲನ್ನು ಹಿಂಡ್ಕೊಂಡು ನಾವು ಈ ಹಾಲಿಂದ ರಾಗಿ ಹಾಲು ಸ್ವೀಟ್ ಮಾಡ್ಕೋತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕ್ಕೊಂಡು ತೆಳುವಾದ ಬಟ್ಟೆನಲ್ಲಿ ಹಿಟ್ಟನ್ನು ಹಾಕ್ಕೊಂಡು ರಾಗಿ ಹಾಲನ್ನು ತಕ್ಕೋತಾ ಇದ್ದೀನಿ. ಫಸ್ಟ್ ಒಂದ್ಸರಿ ರಾಗಿ ಹಾಲನ್ನು ತಗೊಂಡಿದ್ದ ಹಿಟ್ಟನ್ನು ಇನ್ನೊಂದ್ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇನ್ನೊಂದ್ಸರಿ ನುಣ್ಣಕ್ಕೆ ರುಬ್ಕೊಂಡು ಈ ರೀತಿ ಹಾಲನ್ನು ತಕ್ಕೋತಾ ಇದ್ದೀನಿ. ಒಂದ್ಸರಿ ರಾಗಿನ ರುಬ್ಕೊಂಡಿದ್ದೀನಿ, 1-2 ಸರಿ ನೀರು ಹಾಕಿ ನಾನಿಲ್ಲಿ ಹಾಲನ್ನು ತಕ್ಕೋತಾ ಇದ್ದೀನಿ. ತೆಳುವಾದ ಬಟ್ಟೆ ಇದ್ರೆ ಆ ಬಟ್ಟೆನಲ್ಲಾದರೂ ನಾವು ಈ ರೀತಿ ರಾಗಿ ಹಾಲನ್ನು ಹಿಂಡ್ಕೋಬೋದು, ಅಥವಾ ಸಣ್ಣ ಹೋಲ್ಸ್ದು ಫಿಲ್ಟರ್ ಬರುತ್ತಲ್ಲ, ಫಿಲ್ಟರ್ ಇದ್ರೆ ಅದರಲ್ಲಾದರೂ ನಾವು ಈ ರೀತಿ ರಾಗಿ ಹಾಲನ್ನು ತೆಗೆದು ಶೇಖರಣೆ ಮಾಡ್ಕೋಬೇಕು. ರಾಗಿ ಹಾಲಿಗೆ ನಾನಿಲ್ಲಿ ಚಿಕ್ಕದು ಮೀಡಿಯಂ ಉಂಡೆನಲ್ಲಿ ಒಂದು ಅರ್ಧ ಉಂಡೆ ಬೆಲ್ಲ ತಗೊಂಡಿದ್ದೀನಿ. ನಾವು ರಾಗಿ ಹಾಲನ್ನು ನೋಡಿಕೊಂಡು ಬೆಲ್ಲ ಎಷ್ಟು ಬೇಕು ಅಂತ ಮೆಷರ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಬೆಲ್ಲ ಹಾಕಿ ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಪಾಕ ಏನು ತಗೋತಾ ಇಲ್ಲ, ಬೆಲ್ಲನ ಕರಗಿಸ್ಕೊಂಡು ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ತೆಗೆದಿಟ್ಕೊಂಡು ರಾಗಿ ಹಾಲನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ತುಪ್ಪ ಏನೋ ಹಾಕ್ಕೊಂಡಿಲ್ಲ, ರಾಗಿ ಹಾಲನ್ನು ಹಾಕ್ಕೊಂಡಿದ್ದಾದ್ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಸ್ವಲ್ಪ ಹೊತ್ತು ಏನಾದರೂ ನಾವು ಕೈ ಆಡಿಸಿಲ್ಲ ಅಂದರೆ ಗಂಟು ಥರ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನಿಲ್ಲಿ 1 ಸೆಕೆಂಡ್ ಬಿಟ್ಟಿದ್ದಕ್ಕೇ ಒಂದು ಸ್ವಲ್ಪ ಗಂಟಾಗೋಯ್ತು. ಈ ರೀತಿ ನಾವು ಗಂಟಾಗದೆ ಇರೋ ಹಾಗೆ ರಾಗಿ ಹಾಲನ್ನು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು. ಕೈ ಆಡಿಸ್ಕೊಂಡು ರಾಗಿ ಹಾಲನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಗಟ್ಟಿ ಆಗೋವರೆಗೂ ನಾವು ಅದೇ ರೀತಿ ರಾಗಿ ಹಾಲನ್ನು ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನಿಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ, ಆ ಬೆಲ್ಲ ಕರಗಿಸಿಟ್ಕೊಂಡಿರೋದನ್ನ ರಾಗಿ ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸೋದು ನಿಲ್ಲಿಸಿದ್ರೆ ಅದು ಕೆಳಗಡೆ ಗಂಟು ಥರ ಹಾಕ್ಬಿಡುತ್ತೆ ರಾಗಿ ಹಾಲು. ಅಷ್ಟರಲ್ಲಿ ನಾನು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸೌರಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿ ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಇದೇ ರೀತಿ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸ್ತಾ ಅದು ನಮಗೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿಯಾಗಿ ನಮಗೆ ಗೊತ್ತಾಗುತ್ತೆ, ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ. ಅದುವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವೀಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾವು ನಾನು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಬೇಡ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು. ಬೆಲ್ಲ ನೋಡಿಕೊಂಡು ನಮಗೆ ಸ್ವೀಟು ನಾವು ಬೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ, ಆವಾಗ ನೋಡಿಕೊಂಡು ಬೆಲ್ಲ ಸಾಲಿಲ್ಲ ಅಂದರೆ ಮತ್ತೆ ಕರಗಿಸಿನೂ ಸಹ ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸ್ವೀಟ್ಗೆ. ಸ್ವೀಟು ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬೇಕು. ಮೀಡಿಯಮ್ ಆಗಿ ಸಮವಾಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ರಾಗಿ ಹಾಲು. ಈ ರೀತಿ ಮಿಕ್ಸ್ ಮಾಡ್ಕೋತಾ ಅದು ಗಟ್ಟಿ ಆಗ್ತಾ ಬರುತ್ತೆ ನಮಗೆ ರಾಗಿ ಹಾಲು. ಈ ರೀತಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನಾನು ಲಾಸ್ಟಲ್ಲಿ ಇದಕ್ಕೆ ಮುಂಚೆನೇ ಒಂದು ಸ್ವಲ್ಪ 2 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ಲಾಸ್ಟಲ್ಲೂ ಸಹ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಬೋದು. ಈ ಹದಕ್ಕೆ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ರಾಗಿ ಹಾಲು ರೆಡಿ ಆಗಿದೆ. ಇದನ್ನು ನಾನೀಗ ತುಪ್ಪ ಸವರಿಟ್ಟಿರೋ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಸೌಟಲ್ಲಿ ಸಮವಾಗಿ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಡ್ಬೇಕು. ಫುಲ್ ತಣ್ಣಕ್ಕಾಗೋವರೆಗೂ ಬಿಟ್ಟು ಆಮೇಲೆ ನಾವು ಪೀಸಸ್ ಕಟ್ ಮಾಡ್ಕೋಬೋದು. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಾ ಇರುತ್ತೆ. ಈ ರೀತಿ ನಾವು ಆರೋಗ್ಯಕರವಾಗಿ ಹೆಲ್ತಿಯಾದ ರಾಗಿ ಹಾಲ್ಬಾಯಿನ ಮಾಡ್ಕೋಬೋದು. ನೋಡಿ, ತಣ್ಣಕ್ಕಾದ್ಮೇಲೆ ಈ ರೀತಿ ಕೈಯಲ್ಲಿ ಎತ್ತಿದ್ರೆ ಸಾಕು, ಫುಲ್ ಹಾಗೆ ಬರ್ತಾ ಇರುತ್ತೆ. ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಾಕು ತೊಗೊಂಡು ಕಟ್ ಮಾಡಿಕೊಂಡ್ರೆ ರಾಗಿ ಹಾಲ್ಬಾಯಿ ರೆಡಿ ಆಯಿತು. ರಾಗಿ ಹಲ್ವಾ ಅಂತಾದರೂ ಕರಿಬೋದು, ಅಷ್ಟು ಟೇಸ್ಟಿಯಾಗಿದೆ. ಜಲ್ಲಿ ಥರ ಕಾಣ್ತಾ ಇದೆ. ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಹೆಲ್ತಿಯಾಗಿ ಆರೋಗ್ಯಕರವಾಗಿ ರಾಗಿ ಹಾಲ್ಬಾಯಿನ ರಾಗಿ ಹಾಲಿನಿಂದ ಮಾಡ್ಕೋಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ರಾಗಿ ಹಾಲ್ಬಾಯಿ ಪೀಸಸ್ನ ಕಟ್ ಮಾಡ್ಕೋಬೋದು. ಥ್ಯಾಂಕ್ ಯು.